ರೈತ ಮಿತ್ರರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಒಬ್ಬೂರು ಫಾರಂ ವತಿಯಿಂದ ರಜನಿಕಾಂತ್ ಸರ್ ಅವರ ನೇತೃತ್ವದಲ್ಲಿ ಸಮಗ್ರ ಸಾವಯವ ಕೃಷಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರವಾಸ ಹೋಗಿದ್ವಿ. ಪ್ರವಾಸದಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ನಾವು ರೈತರಾದವರು ಯಾವ ಥರ ನಮ್ಮ ಜೀವನ ನಾವು ಕಟ್ಕೋಬೇಕು, ಯಾವ ರೀತಿ ಸಮಗ್ರ ಸಾವಯವ ಕೃಷಿ ಮಾಡ್ಕೋಬೋದು ಅನ್ನೋದನ್ನು ಸವಿವರವಾಗಿ ನವಲೆ ಕೃಷಿ ಕೇಂದ್ರದಲ್ಲಿ ಹಾಗೂ ಟಿಡಿಹಳ್ಳಿ ಮಂಜುನಾಥ್ ಭಟ್ರವರು ವಿವರವಾಗಿ ಹೇಳಿದರು, ವಿವರವಾಗಿ ತಿಳಿಸ್ಕೊಟ್ರು. ಇದರಿಂದ ನಾವು ಕಲ್ತ್ಕೊಂಡು ಮುಂದೆ ನಡ್ಕೊಂಡು ಹೋದರೆ ಅದೇ ರೈತರಾದವರು ಸ್ವಲ್ಪ ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ ನೋಡಿ, ನಾನು ಈಗ ಸುಮಾರು 4-5 ವರ್ಷದಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ತೋಟದಲ್ಲಿ. ಹಾಗಂತ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಂಡು ಹೆಚ್ಚಿಗೆ ಹಾಕಿಲ್ಲ. ನಮ್ಮ ಸೈಡು ಕುರಿಮಂದಿ ಅಂತ ಬರುತ್ತೆ, ಕುರಿಮಂದಿ ತರಿಸ್ತೀವಿ, ಅದು ಗೊಬ್ಬರ. ಹಾಗೆ ಈ ಬೇಸಿಗೆ ಬಂತು ಅಂತೇಳಿದರೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ. ಬೇಸಿಗೆಯಲ್ಲಿ ನೀರಿನ ಅಭಾವ ಕಡಿಮೆ ಮಾಡೋದಕ್ಕೂ ನಮಗೆ ಕಳೆ ಗಿಡ ಇವೆಲ್ಲ ಇದ್ವು ಅಂತೇಳಿದರೆ ಅನುಕೂಲ. ಇದರಿಂದ ನಮಗೆ ಹಸಿ ಆರೋದಿಲ್ಲ. ಅಡಿಕೆ ಗಿಡಗಳು ಆದಷ್ಟು ಅವಾಯ್ಡ್ ಮಾಡ್ಕೊತವೆ. ಮಂಜುನಾಥ್ ಭಟ್ರು ಹೇಳಿದರು, ಸೂರ್ಯನ ಬಿಸಿಲಾಗಲಿ ಇಲ್ಲ ಮಳೆ ನೀರಾಗಲಿ ನೇರವಾಗಿ ಭೂಮಿ ಮೇಲೆ ಬೀಳಬಾರ್ದು. ಆ ರೀತಿ ಮಾಡಿದರೆ ಮಾತ್ರ ಸಾವಯವ ಕೃಷಿ ಮಾಡೋದಕ್ಕೆ ಅನುಕೂಲ, ಅದು ಯೋಗ್ಯವಾದ ರೀತಿ ಅಂತ. ಆ ರೀತಿ ನಾವಾದರೂ ಔಷಧಿ ಹೊಡೆಯೋದು ಬಿಡಬೇಕು. ಫಸ್ಟು ಕಳೆನಾಶಕ ಸಿಂಪಡಣೆ ಮಾಡೋದು ಬಿಡಬೇಕು. ಎಲ್ಲ ಭೂಮಿನೂ ಒಂದೇ ಥರ ಇರಲ್ಲ. ನಮ್ಮದು ಸ್ವಲ್ಪ ಕಲ್ಜರ್ಗ್ ಭೂಮಿ. ಆ ಝೀರೋ ಕಲ್ಟಿವೇಷನ್ನಿಗೆ ನಾನೀಗ ಹೋದ ವರ್ಷದಿಂದ ಮಾಡ್ತಿದ್ದೀನಿ. ಒಂದು ಬ್ರಷ್ ಕಟ್ರ್ ತಗೊಂಬಂದು ನಾವು ಅಡಿಕೆ ಕೊಯ್ಯೋ ಟೈಮಲ್ಲಿ ಮಾತ್ರ ಮಿಷಿನ್ ಹೊಡ್ಕೊತೀನಿ. ನಮಗೇನಾದ್ರು ಓಡಾಡಬೇಕು, ಡ್ರಿಪ್ ರೆಡಿ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಮಿಷಿನ್ ಹೊಡಿತಿದ್ದೀನಿ. ನಾನು ಈಗ ಮಂಜುನಾಥ್ ಭಟ್ರು ತೋಟಕ್ಕೆ ಹೋಗ್ಬಂದಾಗಲಿಂದ ನಾನು ಯೋಚನೆ ಮಾಡ್ತಾಯಿದ್ದೀನಿ, ಬರೀ ಕಲ್ಟಿವೇಷನ್ ಮಾಡೋದಾಗಲಿ, ರಾಸಾಯನಿಕ ಬಳಸೋದು ನಿಲ್ಲಿಸಿ ಬರೀ ಸಾವಯವ ಗೊಬ್ಬರ ಮಾಡೋದಾಗಲಿ ಇದರಿಂದ ಏನೂ ಉಪಯೋಗ ಇಲ್ಲ. ನಾವು ಅವ್ರ ಥರನೇ ಈ ಅಂತರ ಬೆಳೆಗಳಾಗಿ ಯಾವುದಾದ್ರೂ ಸಸಿಗಳನ್ನ ಬೆಳೆಸೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ ನೆಕ್ಸ್ಟ್ ನಾನು ಈ ತೋಟದಲ್ಲಿ, ಇದು 1 ಎಕರೆ ದೊಡ್ಡ ತೋಟ ಇದೆ, 25 ವರ್ಷದ ತೋಟ. ಇದರಲ್ಲಿ ಈಗ ಫಸ್ಟು ಅಂತರ ಬೆಳೆ ಯಾವುದಾದ್ರೂ ಜಾಕಾಯಿ ಇದೇನು ಹೇಳಿದರು ಆ ಥರ ಬೆಳೆಗಳನ್ನ ಬೆಳೆಸಬೇಕು ಅಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ನಮಗೆ ಈ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಹಕಾರ ಮಾಡಿದಂಥ ರೈತ ರಜನಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ.